Hello, dear learners. Hello, dear learners. In my last virtual session, we have been capturing about the meaning, definitions, and importance of the aptitude test. ಪ್ರೀತಿಯ ಕಲಿಕಾರ್ಥಿ ಬಳಗವೇ, ಕಳೆದ ಅವಧಿಯಲ್ಲಿ ನಾವು ಮುಖ್ಯವಾಗಿ ಈ ಒಂದು ಅಭಿಕ್ಷಮತಾ ಪರೀಕ್ಷೆ, ಕಾರ್ಯನಿರ್ವಹಣಾ ಪರೀಕ್ಷೆ ಅಥವಾ ಪ್ರಾವೀಣ್ಯತಾ ಪರೀಕ್ಷೆ ಅಂತಲೂ ಕೂಡ ಕರಿತೀವಿ. ಈ ಒಂದು ಪರೀಕ್ಷಣಕ್ಕೆ ಸಂಬಂಧಿಸಿದಂತೆ ಅದರ ಅರ್ಥ, ಅದರ ಮಹತ್ವ, ಅದರಲ್ಲಿ ಕಂಡು ಬರ್ತಕ್ಕಂತಹ ಕೆಲವೊಂದು ಲಕ್ಷಣಗಳು ಮತ್ತು ಉದಾಹರಣೆಗಳನ್ನ ತಿಳಿದುಕೊಂಡಿದ್ದೀವಿ. We have passed through and understood the sum of the examples in relation to that of the aptitude test. In this virtual session, dear friends, we will move on to learn about the types of aptitude test. ಈಗಿನ ಅವಧಿಯಲ್ಲಿ ನಾವು ವಿದ್ಯಾರ್ಥಿಗಳೇ ಈ ಒಂದು ಕಾರ್ಯಕ್ಷಮತಾ ಪರೀಕ್ಷೆಯ ವಿಧಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತೀವಿ. ಓಕೆ, ಹಾಗಾದ್ರೆ ಏನೇನಿದಾವೆ ಇಲ್ಲಿ? The first one, abstract reasoning test. This abstract reasoning test evaluates a candidate's ability to possess a unique perspectives towards a problem, identify patterns, and make logical connections between the available facts and information. ಈ ಒಂದು ಮೊದಲನೇ ವಿಧ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಅಮೂರ್ತವಾದ ತಾರ್ಕಿಕ ಪರೀಕ್ಷಣಗಳು. ಕನ್ನಡದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಮೂರ್ತವಾದ ತಾರ್ಕಿಕ ಪರೀಕ್ಷಣಗಳು. ಈ ಪರೀಕ್ಷಣವು ಮುಖ್ಯವಾಗಿ ನೈಜ ಸಂಗತಿಗಳು, ಲಭ್ಯವಿರುವ ನೈಜ ಸಂಗತಿಗಳು ಮತ್ತು ಮಾಹಿತಿಗಳ ಇವುಗಳ ನಡುವೆ ಯಾವ್ಯಾವ ವಿಷಯಗಳು ನಮಗೆ ಲಭ್ಯ ಇದೆಯೋ, ಓಕೆ, ಆ ಒಂದು ಲಭ್ಯತೆಗೆ ಸಂಬಂಧಪಟ್ಟಂತೆ ಆ ವಿದ್ಯಾರ್ಥಿ ಅಥವಾ ವ್ಯಕ್ತಿ ಅಥವಾ ಅಭ್ಯರ್ಥಿಯ ಸಾಮರ್ಥ್ಯಗಳು, ಓಕೆ, ಅವರಲ್ಲಿರ್ತಕ್ಕಂಥ ವಿಶಿಷ್ಟ ಗುಣ, ಕಾರ್ಯಕ್ಷಮತೆ ಅಂದ್ರೆ ಇದು ಯಾವಾಗಲೂ ಕೂಡ ಒಂದು ವಿಶಿಷ್ಟ ಗುಣ, ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಶಿಷ್ಟ ಗುಣವನ್ನ, ಆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಹೇಗಿದೆ, ಆ ಸಮಸ್ಯೆಯ ಒಂದು ಮಾದರಿ, ಓಕೆ, ಯಾವ ರೀತಿಯಾಗಿದೆ ಮತ್ತು ಅದು ಯಾವ ರೀತಿಯ ಒಂದು ಸಂಬಂಧಗಳನ್ನ ಈ ಒಂದು ಲಭ್ಯವಿರುವ ಮಾಹಿತಿ ಮತ್ತು ಸಂಗತಿಗಳ ನಡುವೆ ಜೋಡಣೆಯಾಗುತ್ತದೆ ಎಂಬುದನ್ನೇ ಏನ್ ಮಾಡ್ತಾವ, ಮೌಲ್ಯಮಾಪನ ಮಾಡುವುದಾಗಿದೆ. ದಿ abstract reasoning tests so definitely focus on a problem, identify the patterns and making the logical connections between the available facts and information. ಒಂದು ಸಮಸ್ಯೆಯನ್ನ ಏನ್ ಮಾಡ್ಬೇಕಾಗ್ತೈತಿ, ಅಲ್ಲಿ ಕಂಡುಹಿಡಿಬೇಕಾಗ್ತೈತಿ. ಅವನ ಸಾಮರ್ಥ್ಯ, ಆ ಒಂದು ಏನಂತ ಹೇಳ್ತೀವಿ, ವಿಶಿಷ್ಟ ಗುಣಕ್ಕೆ ಸಂಬಂಧಪಟ್ಟಂತಹ ವಿಶಿಷ್ಟ ಸಾಮರ್ಥ್ಯ, ಆ ಸಮಸ್ಯೆಗೆ ಸಂಬಂಧಿಸಿದಂತೆ ಆ ಒಂದು ಮಾದರಿಯನ್ನು ಗುರುತು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಇರುವ ಮಾಹಿತಿ ಮತ್ತು ಸಂಗತಿಗಳ ನಡುವೆ ಈ ತಾರ್ಕಿಕತೆಯ ಕೊಂಡಿ ಯಾವ ರೀತಿಯಾಗಿದೆ ಎಂಬುದನ್ನು ಮೌಲ್ಯಮಾಪನ, ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಮೌಲ್ಯಮಾಪನ ಮಾಡುವುದೇ ಅಮೂರ್ತ ತಾರ್ಕಿಕ ಪರೀಕ್ಷಣ. ಅಮೂರ್ತ ಅಂದ್ರೆ ಏನಿದು ಅಂತಂದ್ರೆ ನಾವೇ ಚಿಂತನೆ ಮಾಡ್ತಕ್ಕಂಥದ್ದು, ಕಣ್ಣಿಗೆ ಕಾಣಿಸೋದಿಲ್ಲ ಇದು. ಅಬ್ಸ್ಟ್ರಾಕ್ಟ್ ಮೀನ್ಸ್ ಇಟ್ ಈಸ್ ನಾಟ್ ಅಟ್ ಆಲ್ clearly visible. Reasoning means with the help of the available data one after the other. Okay, on one side facts will be there, on the other side information will be there. How these one after the other points they will connecting each other to take the decision with respect to particular unique perspectives. Is that ability is with that particular student? Is he possessing it? That will be evaluated. ಒಬ್ಬ ವ್ಯಕ್ತಿಯು ಆ ಸಮಸ್ಯೆ ಅಥವಾ ಅದರಲ್ಲಿರತಕ್ಕಂಥ ಮಾದರಿ, ಲಭ್ಯ ಇರತಕ್ಕಂಥ ಸತ್ಯ ಸಂಗತಿಗಳು, ಮಾಹಿತಿಗಳು, ಇವುಗಳನ್ನ ಹೊಂದಾಣಿಕೆಯಿಂದ ಇವುಗಳ ಲಭ್ಯವಿರುವ ಮಾಹಿತಿಯಿಂದ ಅವುಗಳ ಜೋಡಣೆ ಮಾಡಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ವಿದ್ಯಾರ್ಥಿ, ಆ ಅಭ್ಯರ್ಥಿ
ಎಷ್ಟರ ಮಟ್ಟಿನ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾನೆ ಆ ಸಮಸ್ಯೆನ ಗುರುತಿಸುವುದು, ಮಾದರಿಯನ್ನ ಕಂಡು ಹಿಡಿತಕ್ಕಂಥದ್ದು, ಹೌದಾ, ಒಂದು ತಾರ್ಕಿಕವಾಗಿ ವಿಷಯಗಳ ಜೋಡಣೆ ಮಾಡತಕ್ಕಂಥದ್ದು, ಇದನ್ನು ಮೌಲ್ಯಮಾಪನ ಮಾಡುವುದೇ ಏನಂತ ಹೇಳ್ತೀವಿ ಅಂತಂದ್ರ ತಾರ್ಕಿಕ, ಅಮೂರ್ತ ತಾರ್ಕಿಕ ಪರೀಕ್ಷಣ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಈಸ್ ಸ್ಪೇಸಿಯಲ್ ರೀಸನಿಂಗ್ ಟೆಸ್ಟ್. ಓಕೆ, ಸ್ಥಳಾವಕಾಶ ತಾರ್ಕಿಕ ಪರೀಕ್ಷಣಗಳು, ಸ್ಪೇಸಿಯಲ್ ರೀಸನಿಂಗ್ ಟೆಸ್ಟ್, ಸ್ಥಳಾವಕಾಶ ತಾರ್ಕಿಕ ಪರೀಕ್ಷೆಗಳು. Spatial reasoning test evaluate a candidate's ability to visualize two-dimensional and three-dimensional patterns and understand the object's spatial distribution. Understand my point? This is purely related to the geometry aspect. Visualizing on the two-dimensional object one side, three-dimensional object on the other side. ಈ ಎರಡು ಆಯಾಮಗಳ ಚಿತ್ರಣ ಮತ್ತು ಮೂರು ಆಯಾಮಗಳ ಚಿತ್ರಣಗಳ ಮಾದರಿ ಇವು ಯಾವ ರೀತಿಯಾಗಿ ಹರಡಿವೆ ಎಂಬುವ ಒಂದು ಸಾಮರ್ಥ್ಯವನ್ನ ವಿದ್ಯಾರ್ಥಿ ಯಾವ ರೀತಿ ಹರಡಿವೆ, ಎರಡು ಆಯಾಮಗಳ ಚಿತ್ರ, ಮೂರು ಆಯಾಮಗಳ ಚಿತ್ರವನ್ನ, ಓಕೆ, ಅವುಗಳ ಮಾದರಿಯನ್ನ ಆ ವಿದ್ಯಾರ್ಥಿ ಅಭ್ಯರ್ಥಿ ಯಾವ ರೀತಿಯಾಗಿ ಅವನು ಚಿತ್ರಿಸಿಕೊಳ್ತಾನೆ ಎಂಬ ಸಾಮರ್ಥ್ಯವನ್ನ ಮೌಲ್ಯಮಾಪನ ಮಾಡುವುದೇ ಸ್ಥಳಾವಕಾಶ ತಾರ್ಕಿಕ ಪರೀಕ್ಷಣ ಅಂತ ಕರಿತೀವಿ. ಈಗ ಉದಾಹರಣೆಗೆ ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್ ನಾವು ಹಿಯರ್. ಓಕೆ, ಐ ವಿಲ್ ಶೋ ದಿಸ್ ಒನ್ ಫಿಗರ್. ನಾನು ಇದು ಚಿತ್ರ ತೋರಿಸ್ತೀನಿ, ನೀವು ನೋಡಬಹುದು. ಇದು ಒಂದು ಅಸೈನ್ಮೆಂಟ್ ಇದೆ. ಇದು ಯಾವ ಆಕಾರದಲ್ಲಿದೆ ಅಂದ್ರೆ ಇದು ಮುಖ್ಯವಾಗಿ ಆಯತ ಆಕಾರವಾಗಿದೆ. ದಿಸ್ ಇಸ್ two-dimensional figure. Two-dimensional. Students can imagine. So this booklet assignment is two-dimensional figure. It is having the length. Okay, it is having length is more, breadth is less. Therefore, he can think about the with the help of spatial reasoning. Similarly, if you take the treasury, ಈಗ ಒಂದು ಟ್ರೆಸರಿ ತಗೊಂಡ್ರೆ ಅಂತ ತಿಳ್ಕೊರಿ. It is having the height, it is having the length, it is having the breadth. Okay, in this way height, length and breadth, ಒಂದು ಎತ್ತರ ಇದೆ, ಇನ್ನೊಂದು ಅಗಲ ಇದೆ, ಮತ್ತೊಂದು ಏನಿದೆ ಅಗಲ, ಎತ್ತರ, ಉದ್ದ, ಈ ಮೂರು ಆಯಾಮಗಳದಾವ ಇಲ್ಲಿ. ಸೊ ಇವುಗಳನ್ನ ವಿದ್ಯಾರ್ಥಿ ಏನ್ ಮಾಡ್ಬೇಕಾಗ್ತದೆ, ತನ್ನ ಒಂದು ಸಾಮರ್ಥ್ಯವನ್ನು ಬಳಸಿಕೊಂಡು ಚಿತ್ರಣ ಮಾಡಬೇಕಾಗ್ತದೆ. The student will take the two-dimensional picture and thinking about the two dimension. One is length and another one is the breadth. Even he can take the square. Okay, there are also two dimensions. Both length and breadth are having the equal sizes. ನೀವು ಒಂದು ಚೌಕವನ್ನು ತೆಗೆದುಕೊಂಡ್ರಪ್ಪ ಅಂದ್ರೆ ಅದು ಉದ್ದ ಮತ್ತು ಅಗಲ ಎರಡರದ್ದು ಅಳತೆ ಏನಾಗಿರ್ತವೆ, ಒಂದೇ ಆಗಿರ್ತವೆ. So that is spatial distribution. Understand my point? If you take any cardboard box ಅನ್ನ ನೀವು ತೆಗೆದುಕೊಂಡ್ರು ಕೂಡ ಏನಾಗ್ತದೆ, ಇಟ್ ಈಸ್ three-dimensional figure that exhibit the height, length and breadth. ಓಕೆ, ಒಂದು ರಟ್ಟಿನ ಡಬ್ಬಿ ಅಂತ ಹೇಳ್ತಿರ್ತೀವಿ ನಾವು. ಅದನ್ನ ತೆಗೆದುಕೊಂಡ್ರೆ ಅದಕ್ಕೆ ಹೈಟು ಇರ್ತೈತಿ, ಅಗಲನೂ ಇರ್ತೈತಿ, ನಂತರದಲ್ಲಿ ಏನಿರ್ತೈತಿ, ಉದ್ದನೂ ಇರ್ತೈತಿ. ಇವು ಮೂರು ಆಯಾಮಗಳ ಚಿತ್ರ. ಇವುಗಳನ್ನ ಏನಂತ ಹೇಳ್ತೀವಿ, ಸ್ಪೇಸಿಯಲ್ ರೀಸನಿಂಗ್ ಎಬಿಲಿಟಿ ಟೆಸ್ಟ್ಗಳು ಮೆಜರ್ ಮಾಡ್ತಾ ಹೋಗ್ತಾವು. ಈ ಒಂದು ವಿದ್ಯಾರ್ಥಿಯ ಸಾಮರ್ಥ್ಯವನ್ನ ಅಳಿತಕ್ಕಂಥದ್ದು. ಇಫ್ ಯು ಅಬ್ಸರ್ವ್ ದಿ ನಂಬರ್ ಆಫ್ ಆಬ್ಜೆಕ್ಟಿಂಗ್ ಸರೌಂಡಿಂಗ್ ಅಸ್, ಓಕೆ, ಯು ಕ್ಯಾನ್ ಥಿಂಕ್ ದಟ್ which are the two-dimensional and which are the three-dimensional object here. Your blackboard, that is the two-dimensional. Okay, ಹೌದಾ, ನಿಮ್ಗದು two-dimensional ಅನಿಸ್ತಿರ್ತೈತಿ. three-dimensional ಯಾವುದು, ಮೂರು ಏನಿರ್ಬೇಕು, ಡೈಮೆನ್ಷನ್ಸ್ ಇರಬೇಕು. ಬ್ಲಾಕ್ ಬೋರ್ಡ್ ಲೆಂತ್ ಮತ್ತು ಬ್ರೆಡ್ತ್ ಅಷ್ಟೇ ಇರುತ್ತೆ. Understand my point? So therefore, if you take the chair, is the chair a two-dimensional or three-dimensional? We can easily say that it is a three-dimensional. Understand my point? Such type of the reasoning will be evaluated in case of the student abilities to visualize. To what extent the student will visualize with respect to two-dimensional and three-dimensional figures and the patterns. So ಎರಡು ಒಂದು ಆಯಾಮ, ಮೂರು
ಆಯಾಮಗಳ ಒಂದು ಚಿತ್ರಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಕಲ್ಪಿಸಿಕೊಳ್ತಕ್ಕಂತಹ ಚಿತ್ರಿಸಿಕೊಳ್ತಕ್ಕಂತಹ ಸಾಮರ್ಥ್ಯ ಎಂತದ್ದು ಅನ್ನೋದ್ರ ಬಗ್ಗೆ ಈ ವಿದ್ಯಾರ್ಥಿಯ ಸಾಮರ್ಥ್ಯದ ಬಗ್ಗೆ ನಾವು ಮೌಲ್ಯಮಾಪನ ಮಾಡ್ತೀವಿ. ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಟೆಸ್ಟ್ ಇವ್ಯಾಲ್ಯುಯೇಟ್. ನೆಕ್ಸ್ಟ್ ಒನ್ ಇಸ್ ದಿ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಟೆಸ್ಟ್. ಥರ್ಡ್ ಒನ್, ಮೂರನೇದು ಅಮೂರ್ತವಾಗಿರ್ತಕ್ಕಂತಹ ಟೆಸ್ಟ್ ಇವ್ಯಾಲ್ಯುಯೇಟ್ಸ್ ಕ್ಯಾಂಡಿಡೇಟ್ ಎಬಿಲಿಟಿ ಟು ಪೊಸೆಸ್ okay, abstract reasoning test already we have learned in the first case. Abstract reasoning test evaluate a candidate's ability to possess a unique perspective toward a problem, identify a pattern, and make logical connection between the facts and information. That we have studied it already. Okay, and then spatial reasoning test evaluates candidates' ability to visualize two-dimensional and three-dimensional patterns and understand the objective spatial distribution. This one also we have taken it already. Okay, then visual reasoning test. Okay, ಈ ಚಿತ್ರ ತಾರ್ಕಿಕ ಚಿತ್ರ ಪರೀಕ್ಷಣಗಳು. The third one, visual reasoning tests are an evaluation of imagination that measures the ability to create a mental image of the object to derive conclusions. ಈ ಯಾವುದಾದ್ರೂ ಒಂದು ಇಮ್ಯಾಜಿನೇಷನ್ ಕಲ್ಪನೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯದ ಮೌಲ್ಯಮಾಪನ ಮಾಡುವಿಕೆಗೆ ಏನಂತ ಹೇಳ್ತೀವಿ ಇಲ್ಲಿ? ಚಿತ್ರ ತಾರ್ಕಿಕತೆಯ ಪರೀಕ್ಷೆಗಳು. ಚಿತ್ರ ತಾರ್ಕಿಕತೆಯ ಪರೀಕ್ಷೆಗಳು ಅಥವಾ ದೃಶ್ಯ ತಾರ್ಕಿಕತೆಯ ಪರೀಕ್ಷೆಗಳು. ದೃಶ್ಯ ತಾರ್ಕಿಕ ಪರೀಕ್ಷೆ ಏನ್ ಮಾಡುತ್ತೆಪ್ಪ ಅಂದ್ರೆ, ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ವಸ್ತುಗಳಿಗೆ ಸಂಬಂಧಪಟ್ಟಂತೆ ಆ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ಆ ಚಿತ್ರವನ್ನು ಹೇಗೆ ಕಲ್ಪಿಸಿಕೊಳ್ಳುತ್ತಾನೆ ಎಂಬುದನ್ನ ಅಳತೆ ಮಾಡುವುದೇ ತಾರ್ಕಿಕ ಒಂದು ಚಿತ್ರ ತಾರ್ಕಿಕ ಅಥವಾ ದೃಶ್ಯ ತಾರ್ಕಿಕತೆಯ ಪರೀಕ್ಷಣ ಅಂತ ಹೇಳ್ತೀವಿ. ಅವನು ಮೆಂಟಲ್ ಅಲ್ಲಿ ತನ್ನ ಮನಸ್ಸಿನಲ್ಲಿ ಆ ಒಂದು ಆ ವಸ್ತುವಿನ ಚಿತ್ರಣವನ್ನ ಹೇಗೆ ಮಾಡಿಕೊಳ್ಳುತ್ತಾನೆ ಎಂಬುದನ್ನ ಅಳತೆ ಮಾಡುವ ಒಂದು ಕ್ರಿಯೆ ಅಥವಾ ಮೌಲ್ಯಮಾಪನವೇ ದೃಶ್ಯ ತಾರ್ಕಿಕತೆಯ ಪರೀಕ್ಷಣವಾಗಿದೆ ಅಂತ ಹೇಳ್ತೀವಿ. The next one is verbal ability test. Fourth one, evaluate a candidate's language and comprehension abilities. They ensure excellent working skill and communication skill. ಈ ನಾಲ್ಕನೇ ವಿಧವಾಗಿರತಕ್ಕಂಥ ಪರೀಕ್ಷಣ ಯಾವುದು ಅಂದ್ರೆ ಶಾಬ್ದಿಕ ಸಾಮರ್ಥ್ಯಗಳ ಪರೀಕ್ಷಣ. ಸೊ ಈ ಪರೀಕ್ಷಣದಲ್ಲಿ ಅಭ್ಯರ್ಥಿಯ ಒಂದು ಭಾಷೆ ಮತ್ತು ಅದನ್ನ ಭಾಷೆಯನ್ನ ಎಷ್ಟರ ಮಟ್ಟಿಗೆ ಭಾಷೆ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ. ಓಕೆ, ಸೊ ಅವನಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಕಾರ್ಯನಿರ್ವಹಣೆ ಮಾಡುವ ಕೌಶಲ್ಯಗಳು, ಸಂವಹನ ಮಾಡುವ ಒಂದು ಸಾಮರ್ಥ್ಯಗಳು ಎಷ್ಟರ ಮಟ್ಟಿಗೆ ಇವೆ ಎಂಬುದನ್ನ ಮೌಲ್ಯಮಾಪನ ಮಾಡತಕ್ಕಂಥವುಗಳೇ ಶಾಬ್ದಿಕ ಸಾಮರ್ಥ್ಯ ಪರೀಕ್ಷಣಗಳು. Verbal ability test, surely this is going to evaluating the candidates. Okay, comprehension ability, language ability, communication ability, how best he ensures the excellent working skills in that particular environment. ಒಂದು ವಾತಾವರಣಕ್ಕೆ, ಪರಿಸರದಲ್ಲಿ ಆ ಭಾಷೆಗೆ ಮಾತಾಡತಕ್ಕಂತಹ ಭಾಷೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯ ಸಾಮರ್ಥ್ಯ ಗ್ರಹಿಕೆ ಎಷ್ಟಿದೆ, ಸಂವಹನ ಕೌಶಲ್ಯ ಎಷ್ಟಿದೆ, ಅವನು ಯಾವ ರೀತಿ ಕೆಲಸ ಮಾಡ್ತಿದ್ದಾನೆ ಎಂಬುದನ್ನ ಪರೀಕ್ಷಣೆ ಮಾಡತಕ್ಕಂಥವುಗಳೇ ಈ ಶಾಬ್ದಿಕ ಸಾಮರ್ಥ್ಯನ ಪರೀಕ್ಷಣಗಳು. ದೆನ್ ನೆಕ್ಸ್ಟ್ ಒನ್ ಈಸ್ ಲಾಜಿಕಲ್ ಅಂಡ್ ಕ್ರಿಟಿಕಲ್ ರೀಸನಿಂಗ್ ಟೆಸ್ಟ್ಸ್. ಲಾಜಿಕಲ್ ಅಂಡ್ ಕ್ರಿಟಿಕಲ್ ರೀಸನಿಂಗ್ ಟೆಸ್ಟ್. ಓಕೆ, ತಾರ್ಕಿಕ ಮತ್ತು ವಿಮರ್ಶಾತ್ಮಕ ಪರೀಕ್ಷಣಗಳು. ತಾರ್ಕಿಕ ಮತ್ತು ವಿಮರ್ಶಾತ್ಮಕ ಪರೀಕ್ಷೆಗಳು. ಈ ತಾರ್ಕಿಕ ಮತ್ತು ವಿಮರ್ಶಾತ್ಮಕ ಪರೀಕ್ಷೆಗಳು ಆ ಅಭ್ಯರ್ಥಿಯಲ್ಲಿರ್ತಕ್ಕಂತಹ ಚಿಂತನೆಯ ಸಾಮರ್ಥ್ಯಗಳು ಯಾವ ರೀತಿ ತಾರ್ಕಿಕತೆಯಿಂದ ಕೂಡಿದೆ ಎಂಬುದರ ಬಗ್ಗೆ ಅಧ್ಯಯನವನ್ನ ಮಾಡ್ತವೆ. ಸೊ ಡೆಫಿನೆಟ್ಲಿ ದಿಸ್ ಲಾಜಿಕಲ್ ರೀಸನಿಂಗ್ will help the student
to go ahead, to what extent the candidate is exhibiting the thinking ability. ಓಕೆ, ಅಂದ್ರೆ ಇಲ್ಲಿ ವಿದ್ಯಾರ್ಥಿಯು ಯಾವ ರೀತಿಯಾಗಿ ಅಥವಾ ಅಭ್ಯರ್ಥಿಯು ಯಾವ ರೀತಿಯಾಗಿ ತನ್ನ ತಾರ್ಕಿಕತೆಯಿಂದ ವಿಮರ್ಶೆ ಮಾಡುತ್ತಾ ಆ ವಿದ್ಯಾರ್ಥಿಯು ಆ ವ್ಯಕ್ತಿ ಎಷ್ಟು ಒಂದು ಸಾಮರ್ಥ್ಯವನ್ನ ಗಳಿಕೆಯನ್ನ ಹೊಂದಿದ್ದಾನೆ ಎಂಬುದನ್ನ ಪರೀಕ್ಷಣೆ ಮಾಡತಕ್ಕಂಥವುಗಳೇ ಈ ಒಂದು ಪರೀಕ್ಷಣೆಗಳಾಗಿವೆ. ಓಕೆ, ರೀಸನಿಂಗ್, REASONING, ರೀಸನಿಂಗ್ ಅಂದ್ರೂ ಕೂಡ ಏನಂತ ಹೇಳ್ತೀವಿ ನಾವು, ತಾರ್ಕಿಕತೆ ಅಂತ ಕೂಡ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಟೆಸ್ಟ್, ಸಮಸ್ಯೆ ಪರಿಹಾರ ಪರೀಕ್ಷಣೆಗಳು. So these tests will evaluate the ability to visualize a problem from diverse perspectives and find a solution based on a given information. Sometimes if you go for the problem solving test, one solution will not sometimes fit, and that will not become a solution to solve that particular problem. So in that way, the candidate has to look into the another alternative solution. If there is no second solution is not at all appropriate, then he has to go for thinking in the one more way. So in this way, he has to go for finding out the solution based on the given information, and so that his visualizing a problem from diverse perspective will be helpful. So that visual perspectives from diverse visual perspectives to solve that particular problem from diverse perspective to find out the solution is main important here. Therefore, to what extent the candidate will having the ability of diversified thinking in a different way, how he is going to visualizing a problem from diversified perspectives to find out the solution to address that kind of the problem. So that ability will be evaluated with the help of problem solving test. ಈ ಸಮಸ್ಯೆ ಪರಿಹಾರ ಪದ್ಧತಿಗಳು ಅಥವಾ ಪರೀಕ್ಷಣೆಗಳು ಏನದವಲ್ಲ, ಇವುಗಳು ವ್ಯಕ್ತಿಯ ಆ ಸಮಸ್ಯೆಗೆ ವಿವಿಧ ಮುಖಗಳಿಗೆ ಅನುಗುಣವಾಗಿ ಎಲ್ಲಾ ವ್ಯಕ್ತಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಎಲ್ಲಾ ಒಂದು ವಿಷಯಗಳನ್ನ ಪರಿಗಣಿಸಿ ಅವುಗಳಿಗೆ ಸಮಸ್ಯೆಯನ್ನ ಯಾವ ರೀತಿಯಾಗಿ ತನಗೆ ದೊರಕಿದಂತಹ ಮಾಹಿತಿಗಳ ಮೂಲಕವಾಗಿ ನೀಡಬೇಕು ಅಂತ ಸಾಮರ್ಥ್ಯ ಆ ವಿದ್ಯಾರ್ಥಿಯಲ್ಲಿದೆಯಾ ಅಥವಾ ಆ ಅಭ್ಯರ್ಥಿಯಲ್ಲಿದೆಯಾ ಎಂಬುದನ್ನ ಪರೀಕ್ಷೆ ಮಾಡತಕ್ಕಂಥವುಗಳೇ ಈ ಸಮಸ್ಯೆ ಪರಿಹಾರ ಪರೀಕ್ಷಣೆಗಳು. ಅಂಡ್ ದೆನ್ ಡಿಸಿಷನ್ ಮೇಕಿಂಗ್ ಅಂಡ್ ಜಡ್ಜ್ಮೆಂಟ್ ಟೆಸ್ಟ್. ಓಕೆ, ನಿರ್ಣಯ ಕೈಗೊಳ್ಳುವಿಕೆ ಮತ್ತು ನಿರ್ಣಯ ತಯಾರಿಸುವಿಕೆ ಮತ್ತು ಕೈಗೊಳ್ಳುವಿಕೆ ಪರೀಕ್ಷಣೆಗಳು, ಅಥವಾ ಸಿಂಪಲ್ ಆಗಿ ನೀವು ಹೇಳ್ಬೇಕಂದ್ರೆ ನಿರ್ಣಯ ಕೈಗೊಳ್ಳುವಿಕೆಯ ಪರೀಕ್ಷೆಗಳು. So these tests involve analyzing the various alternatives to a problem to choosing the most appropriate solution using logic and common sense. Here the candidate will go for using his common sense, using logic and common sense to find out, to select appropriate solutions to the problem. One solution is not at all possible, then he has to analyze the situation and then he can choose the one more appropriate solution using logic and common sense. ಈ ತಾರ್ಕಿಕ ಮತ್ತು ಸಾಮಾನ್ಯ ತಿಳುವಳಿಕೆ ಅಥವಾ ಜ್ಞಾನಕ್ಕನುಗುಣವಾಗಿ ಸಮಸ್ಯೆಗೆ ಸೂಕ್ತವಾಗಿರ್ತಕ್ಕಂತಹ ಪರ್ಯಾಯ ಪರಿಹಾರಗಳನ್ನ ವಿಶ್ಲೇಷಣೆ ಮಾಡತಕ್ಕಂಥದ್ದು. ಓಕೆ, ಇಂತಹ ಸಾಮರ್ಥ್ಯ ಆ ಒಂದು ಅಭ್ಯರ್ಥಿಯಲ್ಲಿದೆಯಾ ಅನ್ನತಕ್ಕಂಥ ಪರೀಕ್ಷಣೆ ಮಾಡತಕ್ಕಂಥವುಗಳೇ ಯಾವುದಂದ್ರೆ ನಿರ್ಣಯ ಪರೀಕ್ಷಣೆಗಳು, ನಿರ್ಣಯ ಮಾಡತಕ್ಕಂತಹ ಪರೀಕ್ಷಣೆಗಳು. ಓಕೆ, now student, we have covered the different types of test. Now let us move on to the uses of the test. I will take it in short. Okay, ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. ಹಾಗಾದ್ರೆ ಇದರ ಈ ಒಂದು ಕಾರ್ಯಕ್ಷಮತಾ ಅಥವಾ ಅಭಿಕ್ಷಮತಾ ಪರೀಕ್ಷೆಗಳ, ಪ್ರಾವೀಣ್ಯತಾ ಪರೀಕ್ಷೆಗಳ ಉಪಯೋಗಗಳು ಯಾವುವು ಅಂದ್ರೆ, ದ ಫಸ್ಟ್ ಒನ್,
It is useful to assist high school students in proper choice of courses such as science, arts and commerce. ಇದು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅಭಿಕ್ಷಮತಾ ಪರೀಕ್ಷೆಗಳನ್ನು ಯಾಕೆ ನಡೆಸಬೇಕಪ್ಪ ಅಂತಂದ್ರೆ ಅವರು ಈ ವಿಜ್ಞಾನ, ಕಲೆ ಅಥವಾ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತ ಮುಂದೆ ಅಧ್ಯಯನ ಕೈಗೊಳ್ಳಬೇಕಾಗ್ತದೆ. ಹಾಗಾದ್ರೆ ಯಾವುದನ್ನು ಅವರು ಆಯ್ಕೆ ಮಾಡ್ಕೋಬೇಕು ಅನ್ನುವುದಕ್ಕೆ ಸಹಾಯ ಮಾಡ್ತಕ್ಕಂಥವುಗಳೇ ಯಾವುದು ಅಂದ್ರೆ ಕಾರ್ಯಕ್ಷಮತಾ ಪರೀಕ್ಷೆಗಳು. ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳಿಗೆ ವಿಜ್ಞಾನ, ಕಲೆ ಅಥವಾ ವಾಣಿಜ್ಯ ಕೋರ್ಸ್ಗಳ ಸೂಕ್ತವಾದ ಆಯ್ಕೆ ಮಾಡಿಕೊಳ್ಳಲು ಈ ಅಭಿಕ್ಷಮತಾ ಪರೀಕ್ಷೆಗಳು ಸಹಾಯಕವಾಗಿವೆ. ನೆಕ್ಸ್ಟ್, ಚಾಯ್ಸ್ ರಿಲೇಟಿಂಗ್ ಟು ದೇರ್ ಫ್ಯೂಚರ್ occupations such as army, air force, military, medical, engineering. ಒಂದು ಕೋರ್ಸ್ಗೆ ಸಂಬಂಧಪಟ್ಟಂತದ್ದು, ಇನ್ನೊಂದು occupations. ಅಂದ್ರೆ ಯಾವ ವೃತ್ತಿ ಮಾಡಬೇಕಂತಾರೆ ಸ್ಟೂಡೆಂಟ್ಸ್. So that choice relating to their future occupations will also be selected with the help of aptitude test. He can join the engineering, he can join the medical, he can go for the army, he can go for the IAS officers or air force, etc. ಹೌದಾ? ವಿದ್ಯಾರ್ಥಿಗಳು ತಮ್ಮ ಒಂದು ಭವಿಷ್ಯತ್ತಿನ ವೃತ್ತಿಯನ್ನು ಕೈಗೊಳ್ಳಲು ಎಂಜಿನಿಯರ್, ವೈದ್ಯಕೀಯ ಅಥವಾ ಆರ್ಮಿಗೆ ಸೈನ್ಯದಲ್ಲಿ ಅಥವಾ ವಾಯುದಳ, ನೌಕಾದಳ ಅಥವಾ IAS ಮುಂತಾದ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಮಾಡಿಕೊಳ್ಳಲು, ಭವಿಷ್ಯತ್ತಿನ ವೃತ್ತಿನ ಆಯ್ಕೆ ಮಾಡಿಕೊಳ್ಳಲು ಇದು ಸಹಾಯಕವಾಗಿದೆ. Then selection of students for admissions in colleges and technical institutions. ನಾನು ಹೇಳಿದ್ದೀನಿ ಆಲ್ರೆಡಿ, ಈಗ ಅವರ ವಿದ್ಯಾರ್ಥಿಯ ಸಾಮರ್ಥ್ಯಕ್ಕನುಗುಣವಾಗಿ ಮುಂದೆ ಯಾವ ಮಹಾವಿದ್ಯಾಲಯಕ್ಕೆ ಅಥವಾ ತಾಂತ್ರಿಕ ಮಹಾವಿದ್ಯಾಲಯಕ್ಕೂ, ಆರ್ಟ್ಸ್ ಮಹಾವಿದ್ಯಾಲಯಕ್ಕೂ ಅಥವಾ ಇನ್ನಿತರ ಪ್ರೊಫೆಷನಲ್ ವೃತ್ತಿಪರ ಕೋರ್ಸ್ಗಳಿಗೂ ಅಥವಾ ಮಹಾವಿದ್ಯಾಲಯ ಆಯ್ಕೆ ಮಾಡಿಕೊಳ್ಳಲು ಇದು ಸಹಾಯಕವಾಗಿದೆ. So it is useful to make prediction about an individual's probable success in the courses. Okay, ಇದು ಅವರ ಒಂದು ಸಾಮರ್ಥ್ಯಕ್ಕನುಗುಣವಾಗಿ ಮುಂದೆ ಅವನು ಯಾವ ಕೋರ್ಸಿನಲ್ಲಿ, ಯಾವ ವಿಷಯದಲ್ಲಿ, ಯಾವ ವರ್ಗದಲ್ಲಿ ಅವನು ಅಥವಾ ವೃತ್ತಿಯಲ್ಲಿ ಸಕ್ಸಸ್ ಆಗುತ್ತಾನೆ, ಯಶಸ್ವಿ ಹೊಂದುತ್ತಾನೆ ಎಂಬುದರ ಬಗ್ಗೆ ಭವಿಷ್ಯವನ್ನ ನೀಡತಕ್ಕಂಥವುಗಳು ಕೂಡ ಆಗಿದ್ದಾವೆ. ಓಕೆ, and next let us move on to the disadvantages as well. ಹಾಗಾದ್ರೆ ಈ ಅಡ್ವಾಂಟೇಜ್ ಯೂಸಸ್ ಗಳ ನಡುವೆ ಕೂಡ ಡಿಸ್ಅಡ್ವಾಂಟೇಜಸ್ ಗಳು ಏನು? ಲಿಮಿಟೇಷನ್ಸ್ ಆಫ್ ಅಪ್ಟಿಟ್ಯೂಡ್ ಟೆಸ್ಟ್, ಅಭಿಕ್ಷಮತಾ ಪರೀಕ್ಷೆ ಮಿತಿಗಳು. ದ ಫಸ್ಟ್ ಒನ್, the physical, social and emotional environment of the pupil is often different from the actual environment in the job or in college. This reduces the predictive value of aptitude test. So surely based on their performance at the high school level, we can guide and predict with our forecasting abilities by the teacher. ನಾವು ಈಗಾಗಲೇ ಏನ್ ಮಾಡ್ತೀವಿ, ವಿದ್ಯಾರ್ಥಿಗಳ ಒಂದು ಪ್ರಸ್ತುತ ಸಾಮರ್ಥ್ಯಕ್ಕನುಗುಣವಾಗಿ ಅವರ ಭವಿಷ್ಯವನ್ನ, ಅವರ ಯಾವ ವೃತ್ತಿಯನ್ನು ಕೈಗೊಳ್ಳಬಹುದು, ಯಾವ್ದು ಕೋರ್ಸ್ಗಳನ್ನು ತೆಗೆದುಕೊಳ್ಳಬಹುದು ಎಂಬುದರ ಬಗ್ಗೆ ನಾವು ಹೇಳ್ತೀವಿ. ಬಟ್ whatever the condition in the school and colleges, the same kind of the environment will not be existed. Same kind of the physical, social and emotional environment of the people is not existing in the actual environment. ಓಕೆ, ಇಲ್ಲಿ ಶಾಲೆಯಲ್ಲಿ ಏನೋ ಅವರು ಒಳ್ಳೆ ರೀತಿ ಸಾಮರ್ಥ್ಯವನ್ನ ಅವ್ರು ತೋರಿಸ್ತಾರೆ. ಅಂಡರ್ಸ್ಟ್ಯಾಂಡ್? Sometimes the student will do all the chemical related the experimentation work very easily, but whenever he goes into that of the any chemical factory to as a chemical engineer, that environment will not support him to carry out their occupations. Therefore physical, ಭೌತಿಕ, ಸಾಮಾಜಿಕ ಜೊತೆಗೆ ಭಾವನಾತ್ಮಕ ವಾತಾವರಣಗಳು ಅವರ ಮುಂದಿನ ವೃತ್ತಿ ಜೀವನದಲ್ಲಿ ಅಥವಾ ಮುಂದಿನ ಒಂದು ಕೋರ್ಸ್ಗಳಲ್ಲಿ ಕಂಡು ಬರದೇ ಇರಬಹುದು. ಹೀಗಾಗಿ ಈ ಸಾಮರ್ಥ್ಯ ಆಧಾರಿತ ಪರೀಕ್ಷೆಗಳು ಮೌಲ್ಯವನ್ನ ಕಳೆದುಕೊಳ್ಳುತ್ತವೆ. ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಸಾಮಾಜಿಕ ವಾತಾವರಣದಲ್ಲಿ ಇರ್ತಾರೆ, ಭಾವನಾತ್ಮಕ ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವೆ ಒಂದು ಒಳ್ಳೆ ಭಾವನಾತ್ಮಕ ಬಂಧ ಇರ್ತೈತಿ. ದೇರ್ ಇಸ್ ಎ social and
emotional conducive bondage, okay, existing between the teachers, students in the class of the high school, whereas the same type of the environment won't at all exist where he will work in future with respect to job, or where he will study in any kind of the educational institution. ಸೊ ಹೀಗಾಗಿ ಏನಂತ ಹೇಳ್ತೀವಿ, ಈ ಅಭಿಕ್ಷಮತಾ ಪರೀಕ್ಷೆಗಳು ಈ ಭವಿಷ್ಯತ್ತಿನಲ್ಲಿ ಅದರ ಮೌಲ್ಯವನ್ನ ನಾವೇನ್ ನುಡಿತೀವಿ ಆ ಮೌಲ್ಯ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. An aptitude test gives us a prediction of the probability only. ಒಂದು ಕೇವಲ ಭವಿಷ್ಯದ ದೃಷ್ಟಿಯಿಂದ ಮಾತ್ರ ಏನ್ ಹೇಳಬಹುದು, ನಾವು ಈ ಊಹೆಯನ್ನ ಮಾಡಬಹುದು. ಈ ಸಾಮರ್ಥ್ಯ ಆಧಾರಿತವಾಗಿರ್ತಕ್ಕಂತಹ ಅಭಿಕ್ಷಮತಾ ಪರೀಕ್ಷೆಗಳು ಕೇವಲ ಒಂದು ಸಂಭವನೀಯತೆಯ ಮೂಲಕವಾಗಿ ನಾವು ಒಂದು ಭವಿಷ್ಯವನ್ನ ನುಡಿಯಬಹುದು. Brilliant students sometimes even fail in some of the occupations, whereas even every student can perform it. ಕೆಲವೊಂದು ವೃತ್ತಿಯಲ್ಲಿ ಏನಾಗ್ತಿರುತ್ತೆ ಅಂದ್ರೆ, ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಬುದ್ಧಿವಂತ ವಿದ್ಯಾರ್ಥಿ ಆ ವೃತ್ತಿಯನ್ನು ಕೈಗೊಳ್ಳಿಕ್ ಆಗೋದಿಲ್ಲ. ಆದ್ರೆ ಅದೇ ಎವರೇಜ್ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಸಾಧಾರಣವಾಗಿರ್ತಕ್ಕಂಥ ವಿದ್ಯಾರ್ಥಿ, ಅವನು ಪ್ರಾರಂಭಿಕ ಹಂತದಲ್ಲಿ ನಿಧಾನಗತಿಯಲ್ಲಿದ್ದರೂ ಆಮೇಲೆ ಅವನು ಹೊಂದಿಕೊಳ್ಳುವ ಸಾಮರ್ಥ್ಯದಿಂದ ಅವನು ಒಳ್ಳೆಯ ಸಾಮರ್ಥ್ಯವನ್ನ ಕೈಗೊಳ್ಳಬಹುದು. ಇನಿಷಿಯಲಿ ದ ಎವರೇಜ್ ಸ್ಟೂಡೆಂಟ್ಸ್ could do slower, not doing well, but later on he can acquaint with that particular job and he can excel, come out with the rich returns. Okay, this is the second one. And third one is various factors contribute to success in a course or careers. Aptitude is not the sole factor. Aptitude is not the sole factor. ಹಾಲಪ್ಪ ಹಾಲಪ್ಪ ಇದು ಮಾಡೋ, ಆಫ್ ಮಾಡೋ ಮೈಕ್. ಓಕೆ, various factors contribute to success in a course or career. Aptitude is not a sole factor for success in a course or career. ಈಗ ಒಂದೇ ಒಂದು ವಿಷಯಕ್ಕೆ ಅಥವಾ ಕೌಶಲ್ಯಕ್ಕೆ ಅಥವಾ ನಿರ್ದಿಷ್ಟ ಕಾರ್ಯಕ್ಕೆ ಸಂಬಂಧಿಸಿದಂತೆ ನಾವು ಈ ಅಭಿಕ್ಷಮತೆ ಅಂಶವನ್ನೇ ಪರಿಗಣಿಸೋದಕ್ಕಾಗೋದಿಲ್ಲ, ಹೌದಾ? ಆ ಒಂದು ವೃತ್ತಿಯಲ್ಲಿ ಅವನು ಯಶಸ್ವಿದಾಯಕ ಆಗ್ತಾನೆ ಅಥವಾ ಆ ಒಂದು ಕೋರ್ಸಿನಲ್ಲಿ ಅವನು ಯಶಸ್ಸಾಗ್ತಾನೆ ಅಂತ ಭವಿಷ್ಯ ನಾವೇನು ನುಡಿದಿರ್ತೀವಿ ಅದರಂತೆ ಕೆಲವೊಂದು ಸಂದರ್ಭದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ in that particular environment, to become a successful person, number of factors involved in it. ಆ ಒಂದು ವಾತಾವರಣದಲ್ಲಿ ಹಲವಾರು ಅಂಶಗಳು, ವ್ಯಕ್ತಿಗತ ಅಂಶಗಳನ್ನು ಕೂಡ ಕಾರಣ ಆಗ್ತದೆ. ಸೇ ಫಾರ್ ಎಕ್ಸಾಂಪಲ್ ಅಡ್ಜಸ್ಟ್ಮೆಂಟ್, ಹೆಲ್ತ್ ಇಶ್ಯೂಸ್, ಸೋಷಿಯಲ್ ಅಟಿಟ್ಯೂಡ್, ಓಕೆ, ಹಿಸ್ ಫ್ಲೆಕ್ಸಿಬಲ್ ನೇಚರ್ ಆಫ್ ವರ್ಕಿಂಗ್, ಒಬ್ಬ ಕೆಲಸ ಮಾಡತಕ್ಕಂತಹ ವೇಳೆ ಆಗಿರ್ಬೋದು, ಅವನ ಸಾಮಾಜಿಕ ವಾತಾವರಣ ಆಗಿರ್ಬೋದು, ಹೊಂದಾಣಿಕೆ ಮನೋಭಾವ ಆಗಿರ್ಬೋದು, ಅವನ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಹೀಗೆ ಹಲವಾರು ಸಂಗತಿಗಳು ಏನಾಗ್ತಾ ಹೋಗ್ತವೆ ಈ ಸಂದರ್ಭದಲ್ಲಿ ಪಾತ್ರವನ್ನ ವಹಿಸ್ತವೆ. ಓಕೆ, ವಿತ್ ದಿಸ್ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ virtual session we have studied about types of aptitude test, advantages or uses of aptitude test, and disadvantages of aptitude test. Thank you, and thank you very much.